ನಮಸ್ಕಾರ ಸ್ನೇಹಿತರೆ. ಐಪಿಎಲ್ನಲ್ಲಿ ಬೌಲರ್ ಹಾಕೋ ಒಂದು ಬಾಲ್ ಬೆಲೆ ಎಷ್ಟು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಒಂದು ಸಿಕ್ಸ್, ಒಂದು ಡಾಟ್ ಬಾಲ್ ಅಥವಾ ಒಂದು ವಿಕೆಟ್. ಕೇವಲ 3 ಸೆಕೆಂಡ್ನಲ್ಲಿ ಮುಗಿದು ಹೋಗೋ ಈ ಕ್ಷಣದ ಬೆಲೆ ಆಲ್ಮೋಸ್ಟ್ 46 ಲಕ್ಷ ರೂಪಾಯಿ. ಕೇಳೋಕೆ ಆಶ್ಚರ್ಯ ಆದ್ರೂ ಇದು 100ಕ್ಕೆ 100 ಸತ್ಯ. ಕೇವಲ 3 ಗಂಟೆ ನಡೆಯೋ ಒಂದು ಐಪಿಎಲ್ ಮ್ಯಾಚ್ನ ವ್ಯಾಲ್ಯೂ ಬರೋಬ್ಬರಿ 111 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತದೆ. ಅಮೆರಿಕಾದ NFL ಬಿಟ್ರೆ ಫುಟ್ಬಾಲ್ನ ಇಂಗ್ಲಿಷ್ ಪ್ರೀಮಿಯರ್ ಲೀಗ್, ಬ್ಯಾಸ್ಕೆಟ್ಬಾಲ್ನ NBA ಕೂಡ ಒಂದು ಮ್ಯಾಚ್ ವ್ಯಾಲ್ಯೂನಲ್ಲಿ ನಮ್ಮ ಐಪಿಎಲ್ ಮುಂದೆ ಸಣ್ಣದಾಗಿ ಕಾಣ್ತವೆ. ಇದರ ಸ್ಕೇಲ್ ಎಷ್ಟಿದೆ ಅಂದ್ರೆ 2024ರಲ್ಲಿ 620 ಮಿಲಿಯನ್ ಇದ್ದ ವ್ಯೂವರ್ಸ್ 2025ರಲ್ಲಿ 1.19 ಬಿಲಿಯನ್ಗೆ ರೀಚ್ ಆಗಿದೆ. ಅಂದ್ರೆ ಪ್ರಪಂಚದಾದ್ಯಂತ 119 ಕೋಟಿ ಜನ ಟಿವಿ ಮತ್ತು ಮೊಬೈಲ್ನಲ್ಲಿ ಈ ಆಟ ನೋಡಿದ್ದಾರೆ. ನಾವೆಲ್ಲರೂ ಮೈದಾನದಲ್ಲಿ ನಡೆಯೋ 6, 4 ಕ್ಯಾಚ್ ಮತ್ತು ಆ ಎಮೋಷನ್ನ ನೋಡ್ತೀವಿ. ಆದ್ರೆ ಈ 22 ಯಾರ್ಡ್ ಪಿಚ್ನ ಹಿಂದೆ ಪ್ರಪಂಚದ ಒನ್ ಆಫ್ ದಿ ಮೋಸ್ಟ್ ಜೀನಿಯಸ್ ಬಿಸ್ನೆಸ್ ಮಾಡೆಲ್ ರನ್ ಆಗ್ತಿದೆ. ಟೀಮ್ ಓನರ್ಸ್ ಸಾವಿರಾರು ಕೋಟಿ ಸುರಿದು ಫ್ರಾಂಚೈಸಿಗಳನ್ನ ಖರೀದಿಸೋದು ಕೇವಲ ಕಪ್ ಗೆಲ್ಲೋಕೆ ಮಾತ್ರವಲ್ಲ, 119 ಕೋಟಿ ಜನರ ಅಟೆನ್ಷನ್ ಅನ್ನ ಒಂದು ಮೈಂಡ್ ಬ್ಲೋಯಿಂಗ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋಕೆ. ಹಾಗಾದ್ರೆ ಈ ಬೃಹತ್ ಸ್ಪೋರ್ಟ್ಸ್ ಎಂಪೈರ್ ಹಿಂದಿನ ಬಿಸ್ನೆಸ್ ಸ್ಟ್ರಾಟಜಿಗಳೇನು? ಈ ಬ್ಯಾಕ್ಗ್ರೌಂಡ್ನಲ್ಲಿರೋ ಮಾಸ್ಟರ್ ಮೈಂಡ್ ಗೇಮ್ ಹೇಗೆ ವರ್ಕ್ ಆಗತ್ತೆ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸ್ಟ್ರಾಟೋಸ್ ಕನ್ನಡ ಚಾನೆಲ್ನಲ್ಲಿ ಐಪಿಎಲ್ ಹಿಂದಿರೋ ಆ ಜೀನಿಯಸ್ ಬಿಸ್ನೆಸ್ ಮತ್ತು ಸೈಕಾಲಜಿಯನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಒಂದು ಬಿಲ್ಡಿಂಗ್ ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಫೌಂಡೇಶನ್ ಬಹಳ ಮುಖ್ಯ. ಹಾಗೆ ಈ ಇಡೀ ಐಪಿಎಲ್ ಎಂಪೈರ್ನ ಫೌಂಡೇಶನ್ ಯಾರು? ಅದುವೇ BCCI. ನಮ್ಮಲ್ಲಿ ತುಂಬಾ ಜನ ಅನ್ಕೊಂಡಿರೋದು ಇದೊಂದು ಗವರ್ನಮೆಂಟ್ ಬಾಡಿ ಅಂತ. ಆದ್ರೆ ಅಸಲಿಯತ್ತು ಬೇರೆನೇ ಇದೆ. ಇದೊಂದು 18,000 ಕೋಟಿಗೂ ಹೆಚ್ಚು ನೆಟ್ವರ್ತ್ ಇರೋ ಕಂಪ್ಲೀಟ್ ಪ್ರೈವೇಟ್ ಸೊಸೈಟಿ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿ. 1983ರಲ್ಲಿ ಕಪಿಲ್ ದೇವ್ ವರ್ಲ್ಡ್ ಕಪ್ ಗೆದ್ದಾಗ ಪ್ಲೇಯರ್ಸ್ಗೆ ಬಹುಮಾನ ಕೊಡೋಕ್ಕೂ BCCI ಹತ್ರ ದುಡ್ಡಿರಲಿಲ್ಲ. ಲತಾ ಮಂಗೇಶ್ಕರ್ ಅವರ ಕೈಯಿಂದ ಒಂದು ಫ್ರೀ ಕಾನ್ಸರ್ಟ್ ಮಾಡಿಸಿ ಫಂಡ್ ರೈಸ್ ಮಾಡಿದ್ರು. ಆದರೆ ಇವತ್ತು ಅದೇ BCCI 18,000 ಕೋಟಿಯ ಒಡೆಯ. ಈ ಮ್ಯಾಜಿಕ್ ಆಗಿದ್ದು ಹೇಗೆ? 2008ರಲ್ಲಿ ಶುರುವಾದ IPL ಅನ್ನೋ ಒಂದು ಮಾಸ್ಟರ್ ಮೈಂಡ್ ಬಿಸ್ನೆಸ್ ಇಂದ. ಇವರು ಗವರ್ನಮೆಂಟಿಂದ ಅಂದ್ರೆ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಿಂದ ₹1 ಫಂಡ್ ಕೂಡ ತಗೊಳ್ಳಲ್ಲ. ಇದರ ಹಿಂದಿನ ಲಾಜಿಕ್ ತುಂಬಾ ಸಿಂಪಲ್. ಗವರ್ನಮೆಂಟ್ ಫಂಡ್ ತಗೊಂಡ್ರೆ ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು. RTI ಅಡಿಯಲ್ಲಿ ಜನ ಕ್ವೆಶ್ಚನ್ ಮಾಡ್ತಾರೆ. ಆದ್ರೆ ತಮ್ಮದೇ ಸ್ವಂತ ರೆವೆನ್ಯೂ ಮಾಡೆಲ್ ಇರೋದ್ರಿಂದ ಇವರು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಹಾಗಾದ್ರೆ ಇವರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಸಿಂಪಲ್. IPLನಿಂದ ಬರೋ ಟೋಟಲ್ ಸೆಂಟ್ರಲ್ ರೆವೆನ್ಯೂನಲ್ಲಿ 50% ದುಡ್ಡನ್ನ BCCI ತನ್ನ ಬಳಿಯೇ ಉಳಿಸ್ಕೊಳ್ಳುತ್ತೆ. ಉಳಿದದ್ದನ್ನ ಫ್ರಾಂಚೈಸಿಗಳಿಗೆ ಹಂಚುತ್ತೆ. ಈಗ ಬೋರ್ಡ್ ಹೇಗೆ ದುಡ್ಡು ಮಾಡುತ್ತೆ ಅಂತ ಅರ್ಥ ಆಯಿತು. ಆದ್ರೆ ಈ ಫ್ರಾಂಚೈಸಿ ಓನರ್ಸ್ ಯಾಕೆ ಸಾವಿರಾರು ಕೋಟಿ ಸುರಿತಿದ್ದಾರೆ? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ RCB. 17 ವರ್ಷ ಕಪ್ ಗೆದ್ದಿಲ್ಲ ಅಂದಾಗ್ಲೂ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಒಂದು ಚೂರು ಡ್ರಾಪ್ ಆಗಿರಲಿಲ್ಲ. ಆದ್ರೆ ಫೈನಲಿ 2025ರಲ್ಲಿ RCB ಕಪ್ ಗೆದ್ದ ತಕ್ಷಣ ಏನಾಯ್ತು ಗೊತ್ತಾ? ಜಸ್ಟ್ ರೀಸೆಂಟ್ ಆಗಿ ಆದಿತ್ಯ ಬಿರ್ಲಾ ಗ್ರೂಪ್ RCB ಟೀಮನ್ನ ಬರೋಬ್ಬರಿ $1.3 ಬಿಲಿಯನ್ ಅಂದ್ರೆ ಆಲ್ಮೋಸ್ಟ್ 16,660 ಕೋಟಿ ರೂಪಾಯಿದ ಪರ್ಚೇಸ್ ಮಾಡಿತು. ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಒಂದು ಟೀಮನ್ನ ಯಾಕೆ ಖರೀದಿಸಬೇಕು? ಯಾಕಂದ್ರೆ ಈ ಕಾರ್ಪೊರೇಟ್ ಜಾಯಿಂಟ್ಸ್ಗಳಿಗೆ ಚೆನ್ನಾಗಿ ಗೊತ್ತು, ಇಲ್ಲಿ ವರ್ಕ್ ಆಗ್ತಿರೋದು ಪ್ಯೂರ್ ಸೈಕಾಲಜಿ ಮತ್ತು ಅಟೆನ್ಷನ್ ಎಕಾನಮಿ. ಅವರು ಇನ್ವೆಸ್ಟ್ ಮಾಡ್ತಿರೋದು ಕೇವಲ ಒಂದು ಆಟದ ಮೇಲಲ್ಲ, ಕೋಟ್ಯಾಂತರ ಜನರ ಎಮೋಷನ್ ಮೇಲೆ. ವಿರಾಟ್ ಕೊಹ್ಲಿ ಅನ್ನೋದು ಕೇವಲ ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ನಾವು ಸ್ಟೇಡಿಯಂನಲ್ಲಿ 6 ಹೊಡೆದಾಗ ಎದ್ದು ನಿಂತು ಚಪ್ಪಾಳೆ ತಟ್ತೀವಿ. ಆದರೆ ಅದೇ ಟೈಮ್ನಲ್ಲಿ ಆ ಬ್ಯಾಟ್ ಮೇಲಿರೋ ಸ್ಟಿಕ್ಕರ್, ಪ್ಲೇಯರ್ಸ್ ಜರ್ಸಿ ಮೇಲಿರೋ ಲೋಗೋ ಓನರ್ಸ್ಗಳಿಗೆ ಕೋಟಿ ಕೋಟಿ ರೆವೆನ್ಯೂ ಜನರೇಟ್ ಮಾಡ್ತಿರುತ್ತೆ. ಒಂದು ಸಣ್ಣ ಡೇಟಾ ಹೇಳ್ತೀನಿ ಕೇಳಿ. ಪ್ಲೇಯರ್ಸ್ ಹಾಕೊಳ್ಳೋ ಜರ್ಸಿಯ ಎದೆ ಭಾಗದಲ್ಲಿರುತ್ತಲ್ಲ ಒಂದು ಮೇನ್ ಲೋಗೋ, ಆ ಒಂದು ಲೋಗೋ ಜಾಗಕ್ಕೆ 30 ರಿಂದ 40 ಕೋಟಿ ಚಾರ್ಜ್ ಮಾಡ್ತಾರೆ. ಇನ್ನು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂಥವರ ಬ್ಯಾಟ್ ಮೇಲಿರೋ MRF ಅಥವಾ C8 ಸ್ಟಿಕ್ಕರ್ಗೆ ವರ್ಷಕ್ಕೆ 10 ರಿಂದ 20 ಕೋಟಿ ಡೀಲ್ ಆಗುತ್ತೆ. ಟಿಕೆಟ್ ಸೇಲ್ಸ್ ಇಂದ ಬರೋದು ಕೇವಲ 10 ರಿಂದ 15% ಲಾಭ ಮಾತ್ರ. ಅಸಲಿ ಪ್ರಾಫಿಟ್ ಇರೋದು ನಮ್ಮ ಅಟೆನ್ಷನ್ನಲ್ಲಿ. ಇಲ್ಲಿಗೆ ಮುಗಿತು ಅನ್ಕೋಬೇಡಿ. ಈಗ ನಾವು ಅತಿ ದೊಡ್ಡ ರೆವೆನ್ಯೂ ಸೋರ್ಸ್ ಕಡೆ ಹೋಗೋಣ. ಇಷ್ಟೆಲ್ಲ ಸಾವಿರಾರು ಕೋಟಿ ದುಡ್ಡು ಬರೋದು ಮೈದಾನದಿಂದನಾ? ಖಂಡಿತ ಇಲ್ಲ. ಈ ಗೇಮ್ನ ಹಾರ್ಟ್ ಇರೋದು ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ, ನಿಮ್ಮ ಕೈಯಲ್ಲಿರೋ ಮೊಬೈಲ್ ಸ್ಕ್ರೀನ್ನಲ್ಲಿ. 2023ರಲ್ಲಿ ಟಿವಿ ಮತ್ತೆ ಡಿಜಿಟಲ್ ರೈಟ್ಸ್ ಆಕ್ಷನ್ ಆದಾಗ ಡಿಸ್ನಿ ಸ್ಟಾರ್ ಮತ್ತೆ ವಯಾಕಾಮ್ 18 ಸೇರಿ ಕೊಟ್ಟಿರೋ ಅಮೌಂಟ್ ಬರೋಬ್ಬರಿ 48,390 ಕೋಟಿ. ಅಂದ್ರೆ ಒಂದು ಮ್ಯಾಚ್ಗೆ 111 ಕೋಟಿ. ಇಷ್ಟೊಂದು ದುಡ್ಡನ್ನ ಹೇಗೆ ರಿಕವರ್ ಮಾಡ್ತಾರೆ? ಮ್ಯಾಚ್ ಮಧ್ಯ ಬರೋ ಜಸ್ಟ್ 10 ಸೆಕೆಂಡ್ ಆಡ್ಗೆ ಇವರು 15 ರಿಂದ 20 ಲಕ್ಷ ಚಾರ್ಜ್ ಮಾಡ್ತಾರೆ. ಮ್ಯಾಚ್ನ ವ್ಯೂವರ್ಶಿಪ್ ಎಷ್ಟಿದೆ ಅಂದ್ರೆ 2023ರ IPL ಫೈನಲ್ ಮ್ಯಾಚನ್ನ ಏಕಕಾಲಕ್ಕೆ ಬರೋಬ್ಬರಿ 3.2 ಕೋಟಿ ಜನ ನೋಡಿದ್ದಾರೆ.
ಇಷ್ಟು ದೊಡ್ಡ ಮಟ್ಟದ ಆಡಿಯನ್ಸ್ ಅಟೆನ್ಷನ್ ಇರೋದ್ರಿಂದಲೇ ಬ್ರಾಡ್ಕಾಸ್ಟರ್ಸ್ಗಳು ಅಷ್ಟು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಟಿವಿ ಮತ್ತೆ ಡಿಜಿಟಲ್ ರೈಟ್ಸ್ನ ಖರೀದಿಸ್ತಾರೆ. ಇದೊಂದು ಸಿಂಪಲ್ ನಂಬರ್ಸ್ ಗೇಮ್. ಎಷ್ಟು ಕೋಟಿ ಜನ ನೋಡ್ತಾರೋ ಅಷ್ಟು ದೊಡ್ಡ ಮಟ್ಟದ ಬಿಸ್ನೆಸ್ ಮತ್ತು ಜಾಹೀರಾತು ರೆವೆನ್ಯೂ ಕ್ರಿಯೇಟ್ ಆಗುತ್ತೆ. ಕೊನೆಗೆದಾಗಿ ಈ ಪೂರ್ತಿ ಸಿಸ್ಟಮ್ನಲ್ಲಿ ಪ್ಲೇಯರ್ಸ್ಗಳ ರೋಲ್ ಏನು? ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ MS ಧೋನಿ ಮತ್ತೆ CSK ಇಷ್ಟು ವರ್ಷ ಆದರೂ ಧೋನಿ ಅವರನ್ನ ಯಾಕೆ ಬಿಟ್ಕೊಡ್ತಿಲ್ಲ? ಈ ವಯಸ್ಸಲ್ಲೂ ಅವರನ್ನ ಆಡಿಸಲೇಬೇಕು ಅಂತ ಅನ್ಕ್ಯಾಪ್ಡ್ ಪ್ಲೇಯರ್ ರೂಲ್ಸ್ನ ಕೂಡ ವಾಪಸ್ ತರೋ ಹಾಗೆ ಮಾಡಿದ್ರು. ಯಾಕೆ? ಕೇವಲ ಅವರ ಆಟಕ್ಕ? ಖಂಡಿತ ಅಲ್ಲ. ಯಾಕಂದ್ರೆ MS ಧೋನಿ ಅನ್ನೋದು ಕೇವಲ ಒಬ್ಬ ಪ್ಲೇಯರ್ ಅಲ್ಲ, ಅದೊಂದು ಎಮೋಷನ್, ಅದೊಂದು ಮೆಗಾ ಬ್ರ್ಯಾಂಡ್. ಧೋನಿ ಲಾಸ್ಟ್ ಓವರ್ನಲ್ಲಿ ಬಂದು ಕೇವಲ 2 ಬಾಲ್ ಆಡಿದರೆ ಸಾಕು, ವ್ಯೂವರ್ಸ್ ಕೌಂಟ್ ಕೋಟಿಗಟ್ಟಲೆ ಕ್ರಾಸ್ ಆಗುತ್ತೆ. ಆ 2 ನಿಮಿಷದ ಸ್ಕ್ರೀನ್ ಟೈಮಿಂದ CSK ಫ್ರಾಂಚೈಸಿಗೆ ಮತ್ತು ಬ್ರಾಡ್ಕಾಸ್ಟರ್ಸ್ಗೆ ಆಗೋ ಲಾಭ 106 ಕೋಟಿದು. ಇನ್ನೊಂದು ಡೇಟಾ ನೋಡಿ. ವಿರಾಟ್ ಕೊಹ್ಲಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕೋ ಕೇವಲ ಒಂದೇ ಒಂದು ಪ್ರಮೋಷನಲ್ ಪೋಸ್ಟ್ಗೆ ಸುಮಾರು 14 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದ್ರೆ ಇವರು ಬ್ರ್ಯಾಂಡ್ಗಳ ಪಾಲಿಗೆ ಮೈದಾನದಲ್ಲಿ ನಡೆಯೋ ವಾಕಿಂಗ್ ಬಿಲ್ ಬೋರ್ಡ್ಸ್ ಇದ್ದ ಹಾಗೆ. ಇಲ್ಲಿ ಪ್ಲೇಯರ್ಸ್ ಕೇವಲ ಸ್ಪೋರ್ಟ್ಸ್ಮೆನ್ಸ್ ಆಗಿಲ್ಲ, ಅವರು ಈ ಇಡೀ ಬಿಸ್ನೆಸ್ ಜಗತ್ತಿಗೆ ಕೋಟಿ ಕೋಟಿ ಪ್ರಾಫಿಟ್ ತಂದುಕೊಡೋ ಹೈ ವ್ಯಾಲ್ಯೂ ಅಸೆಟ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಸೊ ಸ್ನೇಹಿತರೆ, ನಾವು ಇಷ್ಟೊತ್ತು ಡಿಕೋಡ್ ಮಾಡಿದ್ದನ್ನು ನೋಡಿದ್ರೆ ಈ IPL ಅನ್ನೋದು ಕೇವಲ ಒಂದು ಟೂರ್ನಮೆಂಟ್ ಅಲ್ಲ, ಇದೊಂದು ಮ್ಯಾಸಿವ್ ಮತ್ತು ಜೀನಿಯಸ್ ಬಿಸ್ನೆಸ್ ಎಕೋಸಿಸ್ಟಮ್. BCCI ರೂಲ್ಸ್ ಮತ್ತು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡುತ್ತೆ, ಓನರ್ಸ್ ಸೈಕಾಲಜಿ ಯೂಸ್ ಮಾಡಿ ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾರೆ, ಬ್ರಾಡ್ಕಾಸ್ಟರ್ಸ್ ನಮ್ಮ ಅಟೆನ್ಷನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ನಾನು ನಿಮ್ಮನ್ನ IPL ನೋಡೋದನ್ನ ಬಿಡಿ ಅಂತ ಖಂಡಿತ ಹೇಳ್ತಾ ಇಲ್ಲ. ಖಂಡಿತ ಎಂಜಾಯ್ ಮಾಡಿ, ಸ್ಪೋರ್ಟ್ಸ್ ನಮ್ಗೆಲ್ಲರಿಗೂ ಬೇಕು. ಆದ್ರೆ ಆಟದಾಚೆಗೆ ನಡೆಯೋ ಈ ಬಿಸ್ನೆಸ್ ಮಾಡೆಲ್ನ ಒಬ್ಬ ಎಜುಕೇಟೆಡ್ ವ್ಯೂವರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಟಿವಿಯಲ್ಲಿ ಯಾರೋ 6 ಹೊಡೆದಾಗ, ಧೋನಿ ಎಂಟ್ರಿ ಆದಾಗ 1 ಸೆಕೆಂಡ್ ಪಾಸ್ ಮಾಡಿ ಯೋಚನೆ ಮಾಡಿ, ಈ ಬೃಹತ್ ಆರ್ಥಿಕ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಿದೆ ಅಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ, ಹೊಸ ವಿಷಯ ಕಲ್ತಿದ್ದೀವಿ ಅನ್ಸಿದ್ರೆ ತಪ್ಪದೇ ನಮ್ಮ ಸ್ಟ್ರಾಟೋಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.